ಚಾಮರಾಜಪೇಟೆ ಕೆಆರ್ ಮಾರ್ಕೆಟ್ಗೆ ಜೆಸಿಬಿ ನುಗ್ಗಿದ್ದು ಆಪರೇಷನ್ ಫುಟ್ಪಾತ್ ತೆರವು ಈಗ ಪ್ರಾರಂಭವಾಗಿದೆ. ವ್ಯಾಪಾರಿಗಳೀಗ ಶೇಕ್ ಆಗಿದ್ದಾರೆ. ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಜೆಸಿಬಿ ಸದ್ದು ಮಾಡ್ತಾ ಇದೆ. ಬೆಂಗಳೂರಲ್ಲಿ ಮತ್ತೆ ಆಪರೇಷನ್ ಫುಟ್ಪಾತ್. ಸಚಿವ ಜಮೀರ್ ಕ್ಷೇತ್ರದಲ್ಲೂ ಗರ್ಜಿಸಿದ ಜೆಸಿಬಿ. ಚಾಮರಾಜಪೇಟೆ ಕೆಆರ್ ಮಾರ್ಕೆಟ್ಗೆ ಜೆಸಿಬಿ ನುಗ್ಗಿದ್ದು ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ವ್ಯಾಪಾರಿಗಳೀಗ ಫುಲ್ ಶೇಕ್ ಆಗಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಜೆಸಿಬಿ ಸದ್ದು ಮಾಡ್ತಾ ಇದ್ದು, ಬೆಂಗಳೂರಲ್ಲಿ ಮತ್ತೆ ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಚಾಮರಾಜಪೇಟೆಗೂ ಜಿಬಿಎ ಜೆಸಿಬಿ ಎಂಟ್ರಿ ಕೊಟ್ಟಿದೆ. ಅನಧಿಕೃತವಾಗಿ ನಿರ್ಮಿಸಿರುವ ಮಳಿಗೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದ್ದು, ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಕೆಆರ್ ಮಾರುಕಟ್ಟೆಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದ್ದು, ಆಯುಕ್ತ ಜಗದೀಶ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪಾದಾಚಾರಿಗಳ ಸುಗಮ ಓಡಾಟಕ್ಕೆ ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದ್ದು, ಈ ಹಿಂದೆ ಶಿವಾಜಿನಗರದಲ್ಲಿ ಒತ್ತುವರಿ ವೇಳೆ ಭಾರಿ ಹೈಡ್ರಾಮಾ ನಡೆದಿತ್ತು. ಈ ವೇಳೆ ಫುಟ್ಪಾತ್ ವ್ಯಾಪಾರಿಗಳು ಜಿಬಿಎ ಅಧಿಕಾರಿಗಳ ಮೇಲೆ ತಿರುಗಿ ನಿಂತಿದ್ರು. ಇದೀಗ ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲೂ ಕೂಡ ಜೆಸಿಬಿ ಸದ್ದು ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ಗಳಿವೋ ಅಲ್ಲಲ್ಲೆಲ್ಲ ಅನಧಿಕೃತವಾಗಿ ಮಳಿಗೆಗಳನ್ನು ಪ್ರಾರಂಭಿಸಿದ್ದಾರೆ. ಹೀಗಾಗಿ ಜಿಬಿಎ ಅದನ್ನು ತೆರವು ಪಡಿಸುವಂಥ ಕಾರ್ಯಾಚರಣೆಯಲ್ಲಿ ಇದೀಗ ಮುಂದಾಗಿದೆ. ಅನಧಿಕೃತವಾಗಿ ಎಲ್ಲೆಲ್ಲಿ ನಿರ್ಮಿಸಿದ್ದಾರೋ ಮಳಿಗೆಗಳನ್ನು ಅವೆಲ್ಲವನ್ನು ಕೂಡ ಈಗ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇದೀಗ ಕೆಆರ್ ಮಾರ್ಕೆಟ್ ಮತ್ತು ಚಾಮರಾಜಪೇಟೆಗೂ ಜೆಸಿಬಿ ನುಗ್ಗಿದೆ. ಹೀಗಾಗಿ ವ್ಯಾಪಾರಿಗಳು ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸಂಭವವಿದೆ. ಈಗ ಬೆಂಗಳೂರಿನಲ್ಲಿ ಮತ್ತೆ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಅನಧಿಕೃತವಾಗಿ ನಿರ್ಮಿಸಿರುವ ಮಳಿಗೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಪಾದಾಚಾರಿಗಳಿಗೆ ಸುಗಮವಾಗಿ ಓಡಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಲ್ಲಿ ಮಳಿಗೆಗಳನ್ನು ಪ್ರಾರಂಭಿಸಿದ್ದಾರೆ. ಇದರಿಂದ ರಸ್ತೆಯಲ್ಲೇ ಪಾದಾಚಾರಿಗಳು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಟ್ರಾಫಿಕ್ ಉಂಟಾಗುತ್ತೆ, ಡೆಡ್ಲಿ ಆಕ್ಸಿಡೆಂಟ್ಗಳಾಗ್ತವೆ. ಹೀಗಾಗಿ ಪಾದಾಚಾರಿಗಳಿಗೆ ಸುಗಮವಾಗಿ ಓಡಾಡಲಿಕ್ಕೆ ಫುಟ್ಪಾತ್ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಈಗ ಜಿಬಿಎ ಈ ಒಂದು ಕಾರ್ಯಾಚರಣೆಗೆ ಮುಂದಾಗಿದೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಜೆಸಿಬಿ ಈಗ ಸದ್ದು ಮಾಡ್ತಾ ಇದೆ. ಇನ್ನು ಕೆಆರ್ ಮಾರ್ಕೆಟ್ ಮತ್ತು ಚಾಮರಾಜಪೇಟೆಯಲ್ಲಿ ಎಷ್ಟು ಜನದಟ್ಟಣೆ ಇರುತ್ತೆ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ದಿನನಿತ್ಯ ಅಲ್ಲಿ ಸಾಕಷ್ಟು ವಾಹನಗಳು ಸಂಚರಿಸುತ್ತವೆ ಹಾಗೂ ವ್ಯಾಪಾರಗಳ ಮಳಿಗೆಗಳಿವೆ. ದೊಡ್ಡ ಮಾರ್ಕೆಟ್ ಇದು. ಈ ಮಾರ್ಕೆಟ್ನಲ್ಲಿ ಜನರಿಗೆ ಓಡಾಡೋಕೆ ಸುಗಮವಾಗಿ ಒಂದು ಫುಟ್ಪಾತ್ ಇಲ್ಲ. ಹೀಗಾಗಿ ಅಲ್ಲಲ್ಲಿ ಮಳಿಗೆಗಳನ್ನು ಎಲ್ಲೆಲ್ಲಿ ಪ್ರಾರಂಭಿಸಿದ್ದಾರೋ ಆ ಎಲ್ಲ ಮಳಿಗೆಗಳನ್ನು ಈಗ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಜಿಬಿಎ ಅಧಿಕಾರಿಗಳು. ಜಗದೀಶ್ ನೇತೃತ್ವದಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ನಡೀತಾರೆ. ಈ ಹಿಂದೆ ಶಿವಾಜಿನಗರದಲ್ಲೂ ಕೂಡ ಈ ಒತ್ತುವರಿ ಮಳಿಗೆಗಳನ್ನು ಅನಧಿಕೃತವಾಗಿ ಏನು ಮಳಿಗೆಗಳು ನಿಂತಿದ್ದಲ್ಲ ಅದನ್ನು ತೆರವು ಕಾರ್ಯಾಚರಣೆ ಮಾಡಿದರು. ಆದರೆ ಹೈಡ್ರಾಮಾನೇ ನಡೀತು ಅವರು. ಅದಾದ ಬಳಿಕ ಈಗ ಜಮೀರ್ ಅಹ್ಮದ್ ಕ್ಷೇತ್ರವಾದಂಥ ಚಾಮರಾಜಪೇಟೆ ಮತ್ತು ಕೆಆರ್ ಮಾರ್ಕೆಟ್ಗೆ ಈಗ ಮಾಡಿದ್ದು, ಆ ಫುಟ್ಪಾತ್ ಕೆಳಗಡೆ ಯಾವ್ಯಾವ ಅನಧಿಕೃತವಾದ ಮಳಿಗೆಗಳಿದ್ದೋ ಅದೆಲ್ಲವನ್ನು ಕೂಡ ಈಗ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗಾಗಲೇ ಅನಧಿಕೃತವಾಗಿ ನಿರ್ಮಿಸಿರುವಂಥ ಮಳಿಗೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸೊ ಯಾವ ಹಂತಕ್ಕೆ ತಲುಪಿದೆ, ಈಗ ಹೇಗಿದೆ ಅಲ್ಲಿ ಸದ್ಯದ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಎಸ್ ಕಾರ್ತಿಕ್, ಈಗಾಗ್ಲೇನು ಬೆಂಗಳೂರಿನ ಸಾಕಷ್ಟು ಭಾಗಗಳಲ್ಲಿ ಫುಟ್ಪಾತ್ ತೆರವು ಮಾಡುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಅದರ ಜೊತೆಗೆ ನಗರಾಭಿವೃದ್ಧಿ ಸಚಿವರು ಸಂಪೂರ್ಣವಾಗಿ ಬೆಂಗಳೂರಿನ ನಾನು ಕ್ಲೀನ್ ಬೆಂಗಳೂರಾಗಿ ಮಾಡುವಂತಹ ಉದ್ದೇಶ ಇಟ್ಕೊಂಡು ಸದ್ಯಕ್ಕೆ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಏನು ಫುಟ್ಪಾತ್ಗಳಿದಾವೆ ಅದನ್ನ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಇಲ್ಲಿವರೆಗೂ ಮಲ್ಲೇಶ್ವರಂ ಆಯ್ತು, ಜೊತೆಗೆ ಯಾವೆಲ್ಲ ಮೇನ್ ರಸ್ತೆಗಳು ಬರ್ತಾವೋ ಆ ಎಲ್ಲವನ್ನ ತೆರವು ಮಾಡಿದ್ರು. ಇದೀಗ ಇವತ್ತು ಜೆಸಿಬಿ ಕೆಆರ್ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿರುವಂತಹದ್ದು. ಸಾಕಷ್ಟು ದಿನಗಳಿಂದ
ಇಲ್ಲಿರುವಂತಹ ವ್ಯಾಪಾರಸ್ಥರಿಗೆ ಆತಂಕ ಸೃಷ್ಟಿಯಾಗಿತ್ತು. ಸದ್ಯಕ್ಕೆ ಈಗ ಅವರ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡಿರುವಂತದ್ದು JCB ಇಲ್ಲಿಗೆ ಕಾಲಿಟ್ಟಿರುವಂತಹ ಸಂದರ್ಭದಿಂದ. ಯಾಕೆ ಅಂತಂದ್ರೆ ಇಲ್ಲಿ ವ್ಯಾಪಾರ ಮಾಡ್ಕೊಂಡೆ ಸಾಕಷ್ಟು ಜನರು ಜೀವನವನ್ನ ಕಟ್ಕೊಂಡಿರುವಂತವ್ರು. ಆದ್ರೆ ಸದ್ಯಕ್ಕೆ ಇಲ್ಲಿ ಬಂದು ಸಂಪೂರ್ಣವಾಗಿ ಅಂಗಡಿಗಳನ್ನ ಸಹ ಏನು ರಸ್ತೆ ಬದಿಗಳಲ್ಲಾಗಿರ್ಬೋದು, ಫುಟ್ಪಾತ್ ಮೇಲ್ಗಳಲ್ಲಾಗಿರ್ಬೋದು, ಜೊತೆಗೆ ಫ್ಲೈಓವರ್ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳೇನು ಸಣ್ಣ ಪುಟ್ಟದಾದಂತಹ ಅಂಗಡಿಗಳಿದಾವೆ ಅದನ್ನ ಸಹ ತೆರವು ಮಾಡ್ತಾ ಇರೋದ್ರಿಂದಾಗಿ ಎಲ್ಲಿರುವಂತಹ ಸ್ಥಳೀಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ನಮ್ಮ ಜೀವನ ನಡೀತಾ ಇರೋದೇ ಈ ಶಾಪ್ಗಳ ಮುಖಾಂತರವಾಗಿ. ಸದ್ಯಕ್ಕೆ ಇದನ್ನ ಡೆಮೋಲಿಷ್ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ, ಜೊತೆಗೆ ನೋಟಿಸ್ ಅನ್ನ ಸಹ ನೀಡಿಲ್ಲ. ಆದ್ರೆ ನಾವು ಹೀಗೆ ಮಾಹಿತಿ ಇತ್ತು ಬೆಂಗಳೂರಿನ ಒಂದಷ್ಟು ಕಡೆಗಳಲ್ಲಿ ಫುಟ್ಪಾತ್ ಮೇಲೆ ಇರುವಂತದನ್ನ ಮಾತ್ರ ತೆಗಿತಾರೆ ಅನ್ನುವಂಥದ್ದು, ಆದ್ರೆ ಕಟ್ಕೊಂಡಿರುವಂತಹ ಅಂಗಡಿಗಳನ್ನ ಸಹ ಹೊಡಿತಾರೆ ಅನ್ನುವಂತಹ ಮಾಹಿತಿ ನಮ್ಗೆ ಇರ್ಲಿಲ್ಲ ಅಂತ ಹೇಳಿ ನಮ್ಮ ಅಶ್ವವೇಗ ಸುದ್ದಿ ಮುಖಾಂತರವಾಗಿ ತಮ್ಮ ಅಳಲನ್ನ ಸಹ ತೋಡ್ಕೊಂಡಿರುವಂತಹದ್ದು. ಒಟ್ಟಾರೆಯಾಗಿ ಬೆಂಗಳೂರನ್ನ ಸ್ವಚ್ಛತೆ ಮಾಡ್ಬೇಕು, ಇದೊಂದು ಬೆಂಗಳೂರು ಅಂದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಬೇಕು ಅನ್ನುವಂತ ಕನ್ಸೇನಿತ್ತು, ಆ ಕನ್ಸಿಗೆ ಇದು ಮೊದಲ ಹೆಜ್ಜೆಯನ್ನ ಹಾಕ್ತಾ ಇರುವಂತಹದ್ದು. ನಾವು ಒಟ್ಟಾರೆಯಾಗಿ ಬೆಂಗಳೂರನ್ನ ಕ್ಲೀನ್ ಮಾಡುವುದರ ಜೊತೆಗೆ ಎಲ್ಲ ಒಂದ್ ಕಡೆ ಏನು ವ್ಯಾಪಾರಸ್ಥರು ಜೊತೆಗೆ ಮಿಡಲ್ ಕ್ಲಾಸ್ ಜನರ ಕಣ್ಣೀರು ಕಾಣಿಸ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ KR ಮಾರ್ಕೆಟ್ ಅಲ್ಲಿ ಶುರುವಾಗಿರುವಂತಹ ತೆರವು ಕಾರ್ಯಾಚರಣೆ ಇವತ್ತು ಸಂಜೆವರೆಗೂ ನಡೆಯುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮಿ.